ಸಿಪಿಐ ಜೊತೆ ವಿಲೀನ, ಸ್ಪೀಕರ್ ಓಂ ಬಿರ್ಲಾರಿಗೆ ಮಾಹಿತಿ ನೀಡಿದ ಕಾಕೋಲಿ ಘೋಷ್. ಮಾಜಿ ಸಿಎಂ ಮಮತಾ ಬ್ಯಾನರ್ಜಿಗೆ ಮರ್ಮಾಘಾತ. ಟಿಎಂಸಿ ಬಂಡಾಯ ಸಂಸದರ ಬಣ ಎನ್ಸಿಪಿಐ ಜೊತೆ ವಿಲೀನ. ಸ್ಪೀಕರ್ ಓಂ ಬಿರ್ಲಾಗೆ ಮಾಹಿತಿ ನೀಡಿದ ಕಾಕೋಲಿ ಘೋಷ್. ಬಂಡಾಯ ಸಂಸದರ ನಾಯಕಿ ಕಾಕೋಲಿ ಘೋಷ್ ಹಸ್ತಿದಾರ್. ಟಿಎಂಸಿಯ 20 ಸಂಸದರಿಂದ ಸ್ಪೀಕರ್ ಓಂ ಬಿರ್ಲಾ ಭೇಟಿ. ಪಕ್ಷದಲ್ಲಿ ನಮ್ಮ ಬಲ 3/2 ಭಾಗದಷ್ಟಿದೆ. ಲೋಕಸಭೆಯಲ್ಲಿ ಪ್ರತ್ಯೇಕ ಆಸನದ ಬೇಡಿಕೆ ಇಟ್ಟಿದ್ದೇವೆ. ಪ್ರಧಾನಿ ಮೋದಿ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಲೋಕಸಭೆಯಲ್ಲಿ ಟಿಎಂಸಿ 28 ಸಂಸದರ ಪೈಕಿ 20 ಮಂದಿ ಔಟ್. ಮುಂದಿನ ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ಬಲ ಮತ್ತಷ್ಟು ಕಡಿಮೆಯಾಗುತ್ತೆ. ಬಂಡಾಯ ಸಂಸದೆ ಕಾಕೋಲಿ ಘೋಷ್ ಹಸ್ತಿದಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೆಣ್ಮಗಳಿ ಪಾಪ ದಿನಕ್ಕೊಂದೊಂದು ಕಂಟಕ. ಟಿಎಂಸಿ ವರಿಷ್ಠೆ ಮಾಜಿ ಸಂಸದೆ ಮಮತಾ ಬ್ಯಾನರ್ಜಿ ಆಪ್ತ ಸಾತು. ಸುದೀಪ್ ಬಂಡೋಪಾಧ್ಯಾಯ ಬಂಡಾಯ ಸಂಸದರಿಗೂ ಸಾತು. ಮಾಜಿ ಸಿಎಂ ಮಮತಾ ಬ್ಯಾನರ್ಜಿಗೆ ನುಂಗಲಾರದ ತುತ್ತಿದೆ. ನಾವು ಪಕ್ಷದ ಚಿಹ್ನೆಗೆ ಬೇಡಿಕೆ ಸಲ್ಲಿಸೋದಕ್ಕಾಗೋದಿಲ್ಲ. ಪಕ್ಷದಲ್ಲಿ ನಮ್ಮ ಬಲ 3/2 ಭಾಗವಿದೆ. ನಾವು ಜುಲೈನಲ್ಲಿ ಪಕ್ಷದ ಚಿಹ್ನೆಗಾಗಿ ಪೈಪೋಟಿ ನಡೆಸಲಿದ್ದೇವೆ. ಮಮತಾ ವಿರುದ್ಧವೇ ಸಮರ ಸಾರಿರುವಂತಹ ಈ ಪಡೆ. ಮಮತಾ ಬ್ಯಾನರ್ಜಿ ಅವ್ರ ಜೊತೆನೇ ಇದ್ದಂತಹ ಒಬ್ಬ ಸಚಿವ ಸುವೇಂದು ಅಧಿಕಾರಿ ಈಗ ಅಲ್ಲಿ ಆ ರಾಜ್ಯದ ಸಿಎಂ. ವೆಸ್ಟ್ ಬೆಂಗಾಲ್ 2 ದಶಕಗಳ ದೀದಿಯ ಕಪಿಮುಷ್ಟಿಯಲ್ಲಿ. ಕಬ್ ತಕ್ ಕ್ಯಾನ್ ಮೇ ಕಿರೋಸಿನ್ रहेगा ತಬ್ ತಕ್ ವೆಸ್ಟ್ ಬೆಂಗಾಲ್ ಮೇ ದೀದಿ रहेगा ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ರು. ಅಂತಹ ರಾಜ್ಯ ಇವತ್ತು ಸುವೇಂದು ಅಧಿಕಾರಿ ಎನ್ನುವಂತಹ ಮಾಜಿ ಟಿಎಂಸಿಯ ಸಚಿವ. ಏನೇನಾಯ್ತು ನೋಡಿ. ಸೂರ್ಯ ಚಂದ್ರ ಆಯಿತು, ಚಂದ್ರ ಸೂರ್ಯ ಆಯಿತು. ಈಗ ಇದೇ ತೃಣಮೂಲ ಕಾಂಗ್ರೆಸ್ಸಿಗೆ ಅದೇ ಪಕ್ಷದ ಬೆಂಬಲದೊಂದಿಗೆ ಇದ್ದಂತಹ ಸಂಸದರು, ಲೋಕಸಭೆಯ ಸದಸ್ಯರು, ಮೆಂಬರ್ ಆಫ್ ಪಾರ್ಲಿಮೆಂಟ್ 20ಕ್ಕೂ ಹೆಚ್ಚು ಸದಸ್ಯರು, 21 ಆ ಸದಸ್ಯರು ಇವತ್ತು ತೃಣಮೂಲ ಕಾಂಗ್ರೆಸ್ಸಿನ ಪರಮೋಚ್ಚ ನಾಯಕಿ ಅಂತ ಕರೆಸಿಕೊಳ್ತಾ ಇದ್ದ ದೀದಿಯ ವಿರುದ್ಧ ಸಮರ ಸಾರ್ತಾ ಇದೆ. ಓಂ ಬಿರ್ಲಾ ಲೋಕಸಭಾ ಸ್ಪೀಕರ್ ಅವರಿಗೊಂದು ಅರ್ಜಿಯನ್ನು ಕೂಡ ಹಾಕಿದ್ದಾರೆ, ಇವತ್ತು ಕೊಟ್ಟಿದ್ದಾರೆ. ಅವ್ರ ಗಮನಕ್ಕೆ ಕೊಡಬೇಕು, ಅದು ನಿಯಮ. ನಮಗಾಗ್ತಾ ಇಲ್ಲ, ನಾವು ಪ್ರತ್ಯೇಕ ಆಸನಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಚಿಹ್ನೆಯ ವಿಚಾರವಾಗಿ ತಕರಾರಿ ಹಿಂದಿನಿಂದಲೇ ಇತ್ತು ಅವರಿಗೆ. ನಮಗೆ ಪ್ರತ್ಯೇಕವಾದಂಥ ಆಸನ ಬೇಕು, ಪಕ್ಷದಲ್ಲಿ ನಮ್ಮ ಬಲ 3/2 ಭಾಗವಿದೆ. ನಾವು ಜುಲೈನಲ್ಲಿ ಪಕ್ಷದ ಚಿಹ್ನೆಗಾಗಿ ಪೈಪೋಟಿ ನಡೆಸಲಿದ್ದೇವೆ. ಮಮತಾ ವಿರುದ್ಧವೇ ಸಮರ ಸಾರಿದ ಆಪ್ತ ಬಂಡೋಪಾಧ್ಯಾಯ. ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಕೇಳಿದ್ರೆ, ಮುಂದಿನ ದಿವಸಗಳಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಮಾಡುವಾಗ ಈ ಎಡಪಕ್ಷಗಳ ಸಂಖ್ಯೆಯು ಕೂಡ ಗಣನೀಯ ಇಳಿಕೆ ಕಾಣುತ್ತೆ.